FIR ಬಗ್ಗೆ ನಾನು ಬಹಳ ಮುಖ್ಯವಾಗಿ ರಮೇಶ್ ಅಣ್ಣಂಗೆ, ಆಮೇಲೆ ಕೇಶವ್ ಅವ್ರಿಗೆ, ಆಮೇಲೆ ರಮಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. FIR ಅಂದ್ರೇ ಇವಾಗ ಆ ಟೈಟ್ಲಲ್ಲೇ ಅದಕ್ಕೊಂದು ಸಣ್ಣ ಕುತೂಹಲ ಇದೆ. ಏನಕ್ಕೆ FIR ಅಂತ ಇಡ್ತಾರೆ, ಅಥವಾ 6 to 6 ಅಂತ ಏನಕ್ಕೆ ಇಡ್ತಾರೆ ಅಂತ. ಸೊ ಇಂಥ ಒಂದು ಕತೆ ಮಾಡ್ಬೇಕಾದ್ರೆ ಪಾತ್ರಗಳು ಯಾವ ಥರ ಇರಬೇಕು, ಆ ಪಾತ್ರದಲ್ಲಿ ನಾವೇನು ಹೀರೋ ವಿಲನ್ನು ಅಥವಾ ಏನು ಕರಿತೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಪಾತ್ರಗಳು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಒಂದು ನೆಗೆಟಿವ್ ಶೇಡಲ್ಲಿ ಅಥವಾ ಗ್ರೇ ಶೇಡಲ್ಲಿ ಯಾರು ಕಾಣಿಸ್ಕೋತಾರೆ ಅವರು ಬಹಳ ಚೆನ್ನಾಗಿ ತೆರೆ ಮೇಲೆ ಬಂದು ಅವ್ರ ಕ್ಯಾರೆಕ್ಟರ್ ಬಹಳ ಬಿಗಿಯಾಗಿದ್ದಾಗ ಮಾತ್ರ ಒಂದು ಹೀರೋ ಕ್ಯಾರೆಕ್ಟರ್ಗಾಗಲಿ ಅಥವಾ ಒಂದು ಪೊಲೀಸ್ ಕ್ಯಾರೆಕ್ಟರ್ಗಾಗಲಿ ಬಹಳ ತೂಕ ಇರುತ್ತೆ. ಅಂಥ ಒಂದು ಅವಕಾಶನ ನನಗೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಯಶ್ ಶೆಟ್ಟಿ ಅವ್ರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳಬೇಕು. ಅವರು ಬಹಳ ಇಂಟೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಕಥೆ ಹೇಳಬೇಕಾದ್ರೇ ಹೇಳಿದ್ರು, ಅಂದರೆ ನನ್ನ ಇನ್ವಾಲ್ವ್ಮೆಂಟ್ ಯಾವ ಥರ ಇರಬೇಕು ಈ ಕಥೆಯಲ್ಲಿ, ಹೇಗಿರುತ್ತೆ ಅಂತ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಮಾತುಕತೆ ಆಡಿಕೊಂಡು ಸೀನ್ಗಳು ಹೋಗುತ್ತೆ. ಅದು ನನಗೆ ಈ ಸಿನಿಮಾದಲ್ಲಿ ಆ ಥರ ಅಲ್ಲ, ಫೈಟ್ ಮಾಡಿಕೊಂಡೇ ಸೀನ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇನ ಆ ಥರ ಮಾಡಿದ್ದಾರೆ. ಆಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಇರೋದು ನನಗೊಂಥರ ಪುಣ್ಯ, ನನ್ನ ಜೀವನದಲ್ಲಿ ಸಿಕ್ಕಿರೋ ನನಗೆ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮನ್ನು ಬಹಳ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರೋದನ್ನ ನೋಡಿರುವಂಥ ನಮ್ಮ ಗುರುಗಳು ಥ್ರಿಲ್ಲರ್ ಮಂಜು ಮಾಸ್ಟರ್ ಯಾವ್ದಾರ ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಅದು ಫೈಟ್ ಸೀನ್ ಥರ ಮಾಡಲ್ಲ. ಮಾಸ್ಟರ್ ಯಾವುದೋ ಒಂದು ಸಾಂಗ್ ಸೀನ್ ಥರ ಮಾಡ್ತಾ ಇರ್ತಾರೆ, ಆರಾಮಾಗಿ ತಮಾಷೆ ಮಾಡಿಕೊಂಡು. ಸ್ಟ್ರೇನೇ ಕೊಡ್ತೇನೆ, ಅದು ಬರೀ ನಮಗೆ ಅಂತಲ್ಲ, ಯಾರಿಗೂ ಸ್ಟ್ರೇನ್ ಕೊಡಲ್ಲ. ಹೊಸಬ್ರಿಗೆ ಯಾರು ಫೈಟ್ ಮಾಡಕ್ಕೆ ಬಂದಿರ್ತಾರೆ ಅವ್ರಿಗೂ ಕೂಡ ಒಂದು ರೀತಿ ಅದನ್ನು ಹೂವನ್ನ ಮ್ಯಾನೇಜ್ ಮಾಡ್ತಾರೆ. ಸೊ ನಾನು ಅವ್ರಿಗೆ ಸದಾಕಾಲ ಚಿರಋಣಿ ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬಾಂಡ್ ಇದ್ದಾರೆ, ನಾವು ಬಹಳ ಪ್ರೀತಿಯಿಂದ ಬಾಂಡನ್ನು ಕರಿತಾ ಇರ್ತೀವಿ. ಅದು ಇನ್ನೂ ನೆನಪಿದೆ, ಹಾರ್ಟ್ ಬೀಟ್ಸಲ್ಲಿ ನಾವು ಕೆಲಸ ಮಾಡಿದ್ದು, ಅವ್ರ ಜೊತೆ ಕೆಲಸ ಮಾಡಿದ್ರ ಅನುಭವ ನನಗೆ ಈಗಲೂ ಅಷ್ಟೇ ಅಂದರೆ ಬಹಳ ಹೊಸದಾಗಿದೆ. ಯಾಕಂದರೆ ಅವ್ರ ಯೋಚನೆ ಅಷ್ಟು ಹೊಸದಾಗಿತ್ತು, ಅವರ ಎಕ್ಸಿಕ್ಯೂಷನ್ ಅಷ್ಟು ಹೊಸದಾಗಿತ್ತು. ಅವಾಗ ರೇಗಿಸ್ತಾ ಇರ್ತೀನಿ, ಯಾವಾಗ ಮಾಡೋಣ ಹಾರ್ಟ್ ಬೀಟ್ಸ್, ಆವಾಗ ಬಡ್ದಿದ್ದು ಹೃದಯ ಇನ್ನೂ ಬಡಿತಾನೆ ಇಲ್ವಲ್ಲ ಅಂತ. ಬಟ್ ಅಫ್ಕೋರ್ಸ್ ಮಾತುಕತೆ ಇರುತ್ತೆ, ಪ್ರಯತ್ನಗಳಿರುತ್ತೆ, ಮುಂದೆ ಕೆಲಸ ಮಾಡ್ತೀನಿ. ನೀವು ಕೂಡ ಆಗಲಿ ಅಂತ ಹೇಳ್ಬಿಟ್ಟಿದ್ದೀರಾ. ಸೊ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ನಾನು ಅನ್ಕೋತೀನಿ. ಹೌದು. ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಸರ್ ಯಾವುದೇ ಸೀನಲ್ಲೂ ಕೂಡ ಎಷ್ಟು ಅಂದರೆ ಅವ್ರು ಹೇಳಿದ ನಿಜ, ಒಂದು ಟೀಮಾಗಿ ಕೆಲಸ ಮಾಡಿದೆ ಅಂದರೆ ಸಿನಿಮಾಟೋಗ್ರಫರು, ಮ್ಯೂಸಿಕ್ ಡೈರೆಕ್ಟ್ರು, ನಾಗೇಂದ್ರ ಸರ್ ಎಡಿಟರು, ಎಲ್ಲರ ಒಂದು ದೃಷ್ಟಿಕೋನನೂ ಒಂದೇ ಥರ ಆಗಿದ್ದಾಗ ಸಿನಿಮಾ ಆಗೋದು ಭಾಳ ಅನುಕೂಲ ಆಗುತ್ತೆ. ಆ್ಯಂಡ್ ರಮೇಶ್ ಅಣ್ಣನ್ ಅಂಥವ್ರು ಈ ಸಿನಿಮಾದವರ ಇನ್ವಾಲ್ವ್ಮೆಂಟ್ ಭಾಳ ಮುಖ್ಯ. ಯಾಕಂದರೆ ಹೊಸ ನಿರ್ಮಾಪಕರು ಬರ್ತಾರೆ, ಅವ್ರಿಗೆ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ, ಎಂಥೂಸಿಯಾಸಮ್ ಇರುತ್ತೆ. ಆದರೆ ಸಿನಿಮಾ ಗೊತ್ತಿರೋರು ಬರಬೇಕು, ಸಿನಿಮಾದ ಸೂಕ್ಷ್ಮತೆಗಳು ಗೊತ್ತಿರೋರು ಬರಬೇಕು. ಆವಾಗ ಅವ್ರ ಜೊತೆ ಕೆಲಸ ಮಾಡಿದಾಗ ಸಿನಿಮಾ ಎಷ್ಟರ ಮಟ್ಟಿಗೆ ಅದನ್ನು ಪ್ರಮೋಟ್ ಮಾಡಬೇಕು, ಅದನ್ನು ಯಾವ ರೀತಿ ಅದನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋ ಶ್ರಮ ಎಲ್ಲ ಅವ್ರನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ತುಂಬ ಎಲ್ರಿಗೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಆಮೇಲೆ ಇವಾಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅನ್ನೋ ಥರ ಆಗ್ಬಿಟ್ಟಿದೆ. ಸಿನಿಮಾ ಮಾಡೋದೇ ಥಿಯೇಟ್ರಿಗೆ, ಸಿನಿಮಾ ಅಂತ ಮಾಡೋದು ಒಂದು ಕನ್ನಡ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ ಏನಕ್ಕೆ ಮಾಡ್ತೀವಿ, ಥಿಯೇಟ್ರಿಗೆ ಅಂತ ಮಾಡ್ತೀವಿ. ಆದರೆ ಪರಿಸ್ಥಿತಿಗಳು ಆ ಥರ ಆಗಿರೋದ್ರಿಂದ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆದರೆ ನನಗೆ ಕೇಳ್ಕೊಳ್ಳೋದಂದ್ರೆ ನನಗೊಂದು ಸ್ವಲ್ಪ ಹಿಂಸೆ ಆಗುತ್ತೆ. ಯಾಕಂದರೆ ಎಲ್ಲರೂ ಭಾಳ ಪ್ರಾಮಾಣಿಕವಾಗಿ ಭಾಳ ಇಷ್ಟಪಟ್ಟು ಕೆಲಸ ಮಾಡಿರ್ತೀವಿ. ಅದು ನಮ್ಮ ಸಿನಿಮಾ ಅಂತಲ್ಲ, ಪ್ರತಿಯೊಬ್ಬರು ಕೂಡ. ಹಾಗಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳೋದು ಮಾತ್ರ ನಾನು ಇಷ್ಟಪಡ್ತೀನಿ. ಯಾಕಂದರೆ ಜನರಿಗೆ ಆ ಅಭಿರುಚಿ ಬೆಳಿಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ನಾನು ಈ ಸಿನಿಮಾ ನೋಡಬೇಕು, ಥಿಯೇಟ್ರಿಗೆ ಹೋಗಿ ನಾನು ಇದರ ಅನುಭವ ಪಡಿಬೇಕು ಅಂತ. ಹಾಗಾಗಿ ಇದುವರೆಗೂ ನಮ್ಮನ್ನು ಪ್ರೋತ್ಸಾಹಿಸ್ಕೊಂಡೇ ಬಂದಿದ್ದೀರಿ, ಇದುವರೆಗೂ ನಮಗೆ ಮಾರ್ಗದರ್ಶನ ಮಾಡ್ಕೊಂಡೇ ಬಂದಿದ್ದೀರಿ. ಇನ್ನು ಮುಂದೆ ಕೂಡ ಇದೇ ಮಾರ್ಗದರ್ಶನ ಇರಲಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಬೇಡ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಮಸ್ಕಾರ, ನನ್ನ ಹೆಸರು ಯಶ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ ಆ್ಯಂಡ್ ವೆಯ್ಟ್ ಮಾಡಿದ್ದಕ್ಕೆ. ಸಾರಿ ಫಾರ್ ದ ಲೇಟ್. ಆ್ಯಂಡ್ ಎಲ್ಲರೂ ಆ್ಯಸ್ ಯೂಶುವಲ್ ನಾನು ಹೇಳೋದು ಅಂದರೆ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ಇದರಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ, ಇದರಲ್ಲಿ ಆ್ಯಕ್ಷನ್ಸ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಯಾಕಂದರೆ ಫಸ್ಟ್ ಟೈಮ್ ನಾನು ಫೈಟ್ ಮಾಡ್ತಿದ್ದೀನಿ. ಫೈಟ್ ಬಗ್ಗೆ ನನಗೂ ಯಾವ ಐಡಿಯಾನೂ ಇಲ್ಲ, ಬಟ್ ಸಡನ್ಲಿ ಫೈಟ್ ಮಾಡಿಸಿದ್ದಾರೆ. ಸೊ ಸರ್ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ಸರ್ಗೂ ಥ್ಯಾಂಕ್ಸ್, ಆ್ಯಂಡ್ ಪ್ರೊಡ್ಯೂಸರ್ ಮ್ಯಾಮ್ ಆ್ಯಂಡ್ ಸರ್ಗೂ ತುಂಬ ಥ್ಯಾಂಕ್ಸ್. FIR 6 to 6 ಖುಷಿ ಆಗ್ತಿದೆ. ಯಾಕಂದರೆ ಇತ್ತೀಚೆಗೆ ಮ್ಯಾಕ್ಸ್ ಮೂವಿ ಕೂಡ ಅಷ್ಟೇ, ಒಂದು ರಾತ್ರಿ ನಡೆಯುವಂಥ ಕತೆ. ಆ ಮೂವಿನ ನೋಡಿ ಎಲ್ಲರೂ ಖುಷಿಪಟ್ಟರು, ಮೂವಿನ ಗೆಲ್ಸಿದ್ರು. ಆ ಒಂದು ಯಶಸ್ಸು ಈ ಮೂವಿಗೂ ಸಿಗಲಿ, ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ.
ವಿಜಯ ರಾಘವೇಂದ್ರ ಸರ್ ಜೊತೆಗೆ ನಾನು ಯಾವ ಮೂವಿನೂ ಮಾಡಿರಲಿಲ್ಲ, ಇದೇ ಫಸ್ಟ್ ಮೂವಿ. ಅದು ಕೂಡ ಫೈಟಿಂಗ್ ಸೀಕ್ವೆನ್ಸ್ ಜೊತೆಗೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಆ ಥರ ಮಾಸ್ಟರ್ ಜೊತೆಗೂ ಇದು ಫಸ್ಟ್ ಮೂವಿ. ಎಲ್ಲ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೆ. ತಿರುಳು ಮಂಜು ಸರ್ ನಂಗೆ ಸಿಕ್ಕಿರಲಿಲ್ಲ, ಈ ಮೂವಿಯಲ್ಲಿ ಒಂದು ಕನಸು ನನಸಾಯಿತು. ಹಾಗೆ ಎಲ್ಲ ನಾಗೇಂದ್ರ ಅರಸು ಅವ್ರ ಜೊತೆಗೆ ತುಂಬ ಮೂವೀಸ್ ಮಾಡ್ತಾ ಬರ್ತಿದ್ದೀನಿ ನಾನು. ಕಾಂಬಿನೇಷನ್ ಯಾವುದು ಸಿಕ್ಕಿಲ್ಲ ಇದುವರೆಗೂ. ನಾವಿಬ್ಬರು ಇದ್ದೀವಿ ಒಂದೇ ಮೂವಿಯಲ್ಲಿ, ಬಟ್ ಕಾಂಬಿನೇಷನ್ ಇಲ್ಲ. ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ಮೂವಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಇದೇ ಫೆಬ್ರವರಿ 28ಕ್ಕೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು.